ಮಾಜಿ ಸಚಿವ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಗದಗ ಬೆಟಗೇರಿ ನಗರಸಭೆ ಸದಸ್ಯರೆಲ್ಲ ಗದಗ ಜಿಲ್ಲಾಧಿಕಾರಿಗಳಿಗೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಿ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ರಾಜೀನಾಮೆಗೆ ಬಂದ ಸದಸ್ಯರಿಗೆ ತರಾತುರಿಯಲ್ಲಿ ರಾಜೀನಾಮೆ ಬೇಡ ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮನವೊಲಿಸಿದ್ರೂ ಸಹ ಎಚ್.ಕೆ. ಪಾಟೀಲ್ ದೇವರಿದ್ದಂತೆ ದೇವರಿಲ್ಲದ ಗುಡಿಯಲ್ಲಿ ಪೂಜಾರಿಗಳೇ ಅಂತ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಎಚ್.ಕೆ. ಪಾಟೀಲರು ಇಲ್ಲದ ಸರ್ಕಾರ ಅಂಗವನ್ನು ಕಳೆದುಕೊಂಡಂತೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಕಾನೂನು ಮಂತ್ರಿ ಅವರಿಗೆ ಪ್ರವಾಸೋದ್ಯಮ ಇಲಾಖೆ ಅನ್ನೋದೇ ಗೊತ್ತಿಲ್ಲ ಸರ್. ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ರು ಪ್ರವಾಸೋದ್ಯಮ ಇಲಾಖೆ ಅಂದ್ರೆ ಏನು ಅಂತ ಹೇಳಿ. ಕಾನೂನನ್ನ ಒಂದು ನ್ಯಾಯಾಲಯದ ಒಂದು ಕೇಸ್ ಮುಗಿಗಾರ 40-50 ವರ್ಷ 2 ವರ್ಷದೊಳಗೆ ಒಂದು ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇತ್ಯರ್ಥಕ್ಕೆ 2 ವರ್ಷದಲ್ಲಿ ತಿಳ್ಕೊಂಡಂದ್ರೆ ಅನೇಕ ಬದಲಾವಣೆ ತೊಗೊಂಬಂದಿರ್ತಾರೆ. ಕೆಳಮಟ್ಟದ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತ ಮತ್ತು ಇಂಥ ಒಂದು ಒಳ್ಳೆಯ ಹೆಸರು ತರುವಂಥ ಒಬ್ಬ ದಕ್ಷ ಪ್ರಾಮಾಣಿಕ ಆಡಳಿತಗಾರಗೆ ಮತ್ತೆ ಸಚಿವ ಸಂಪುಟದ ಅವಕಾಶ ಇಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ಆಮೇಲೆ ಏನೋ ಗೊತ್ತಾ ಸರ್, ವಿಶೇಷ ಸರ್ ಮುಖ್ಯ ಕರ್ನಾಟಕ ಭಾಳ ಅನ್ಯಾಯ ಮಾಡಬೇಕು ಸರ್. ಗೊತ್ತೇ ಸರ್, ಪಕ್ಷ ಗೊತ್ತೇ ಸರ್, 31 ಜಿಲ್ಲೆ ಪಕ್ಷ ಸರ್, ಕಾರ್ಯಕರ್ತರಿಗೆ ಪಕ್ಷ ಇವತ್ತು ನಿಷ್ಠಾವಂತ ಒಬ್ಬ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅನ್ಯಾಯ ಮಾಡಕೊಂಡ್ರು ಅಂದ್ರೆ ಸರ್ ದೇಶಕ್ಕ ಅವರಷ್ಟು ಕೊಡುಗೆ ಪಕ್ಷಕ್ಕೆ ಯಾರು ಮಾಡಲಿ ಸರ್, ಯಾರು ಮಾಡಿಲ್ಲ. ಮೊನ್ನೆ ಕರ್ನಾಟಕ ಸಚಿವ ಸಂಪುಟದಲ್ಲಿ ಪಾರ್ಟಿಯವರು ಭಾಳ ಸಂಘಟನೆ ಮಾಡ್ತಾರೆ. ದಯವಿಟ್ಟು ಕೈ ಮುಗಿದು ವಿಶ್ವಾಸ ತಗೊಂಡ್ರು ನಾವು ಕೆಲಸ ಮಾಡ್ಕೊಂಡು ರಾಜೀನಾಮೆ ಪಾರ್ಟಿಯವರು ನಾವು ಭಾಳ ಕೆಲಸ ಮಾಡಿ ಸಾಹೇಬ್ ಪಾರ್ಟಿಯವ್ರು ಯಾರು ಮಾಡಿದ್ರು ಈ ಸರ್ಕಾರ ಒಂದು ಅಂಗವನ್ನ ಒಂದು ಅಂಗವನ್ನ ತಗೊಂಡ ನಮ್ಮ ಎಚ್.ಕೆ. ಪಾಟೀಲ್ ಕೊಲ್ಲಾರಂತ ಅದು ಇದು ಸರ್ಕಾರ ಅಂಗವಿಕಲ ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ನಾವು ಅಭ್ಯರ್ಥಿಯಾಗಿ ದುಡಿಯಕ್ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಾಹೇಬ್ ಭಾಳ ಅನ್ಯಾಯ ಮಾಡ್ರೆ ಹಂಗಾಗಿ ನಾವು ರಾಜೀನಾಮೆ ಕೂಡ ಗುಡಿಯಾಗ ದೇವರಿಲ್ಲ ನಾವು ಪೂಜಾರಿಗಳು ಏನ್ ಮಾಡಿದ್ರೆ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತೇನೆ. ಅಧ್ಯಕ್ಷ ಪ್ರಾಮಾಣಿಕ ರಾಜಕಾರಣಿಗಳು ನಮ್ಮ ಎಚ್.ಕೆ. ಸಾಹೇಬರು ಅದರ ಫೋನ್ ನಂಬರು ಅವ್ರೇನು ಅಂತಂದ್ರೆ ನಾವ್ಯಾಕೆ ನಗರಸಭೆ ಇವತ್ತು ನಾನು ನನ್ನ ಜಿಲ್ಲಾ ಜನಶ್ರೀ ಟೈಮ್ಸ್ ಗದಗ.